ಅಬ್ಬಾ ಅಂತೂ ಕಂಡುಬಿಟ್ರಲ್ಲ. ನನಗೆ ನಿಮ್ಗೆ ಏನಾಗೋಗಿತ್ತು ಅಂತ ಫುಲ್ ಟೆನ್ಷನ್ ಆಗೋಗಿತ್ತು. ಅಲ್ರಿ ಅಮೃತ ಅವರೇ, ಏನ್ರಿ ನಿಮ್ಮ ಅವಸ್ಥೆ? ನೀವ್ಯಾಕೆ ನನ್ನ ಕಾರಿಗೆ ಡಿಕ್ಕಿ ಹೊಡೆದ್ರಿ? ನೀವು ಕಂಡುಬಿಟ್ರಲ್ಲ, ಅದೇ ಖುಷಿ. ಅದು ಸರಿ, ನೀವು ಯಾಕೆ ಆವಾಗ ಹುಷಾರು ತಪ್ತಾ ಇರ್ತೀರಾ? ಓ, ನೀವು ಹುಷಾರಿಲ್ಲ ಅಂತಾನೆ ನನ್ನ ಕಾರಿಗೆ ಅಡ್ಡ ಬಂದ್ರಾ? ಅದು ಸರಿ, ನೀವು ಯಾಕೆ ಇಲ್ಲಿ ಬಂದಿದ್ರಿ? ನಿಮ್ಮ ರಿಲೇಟಿವ್ಸ್ ಮನೆ ಏನಾದರೂ ಇಲ್ಲಿದೆಯಾ? ಅವ್ರ ಮನೆಗೇನಾದರೂ ಬಂದಿದ್ರಾ? ಮನೇಲಿ 2-3 ಕಾರಿದೆ, ಅದರಲ್ಲಿ ಯಾವುದೋ ಒಂದು ಕಾರ್ ತಂದಿದ್ರೆ ಆಗ್ತಿತ್ತು. ನೀವ್ಯಾಕೆ ನಡ್ಕೊಂಬರಕ್ಕೆ ಹೋದ್ರಿ? ಕರೆಕ್ಟ್ ಟೈಮಿಗೆ ನಾನು ಬಂದಿರಲಿಲ್ಲ ಅಂದಿದ್ರೆ ನಿಮ್ಮ ಕಥೆ ಏನಾಗ್ತಾಯಿತ್ತು ಅಂತ ಯೋಚನೆ ಮಾಡಿ ಸ್ವಲ್ಪ. ಅದೇನೋ ಮಿರಾಕಲ್ ಅಂತಾರಲ್ಲ, ಹಾಗಿದೆ ನೋಡಿ. ನಿಮ್ಗೇನಾದರೂ ತೊಂದರೆ ಆದ ತಕ್ಷಣ ಆ ದೇವರು ಕರೆಕ್ಟಾಗಿ ನೀವಿರೋ ಜಾಗಕ್ಕೆ ನನ್ನನ್ನು ಕಳಿಸ್ತಾನೆ ನೋಡಿ. ಇದರಿಂದನೇ ಗೊತ್ತಾಗುತ್ತೆ ನನಗೂ ನಿಮಗೂ ಏನೋ ಡೀಪ್ ಆಗಿರೋ ಋಣಾನುಬಂಧ ಇದೆ ಅಂತ. ನಾನು ಮನೆಗೆ ಹೋಗ್ಬೇಕು. ಸರಿ, ಹೇಗಿದ್ರು ನಿಮ್ಮ ಮನೆ ನಾನು ನೋಡಿದ್ದೀನಿ. ಬನ್ನಿ, ನಿಮ್ಮ ಕರ್ಕೊಂಡೋಗಿ ಸೇಫ್ ಆಗಿಬಿಡ್ತೀನಿ. ನನ್ನಿಂದ ಅವಳಿಗೆ ಏನೋ ಕೊರತೆ ಆಗಿದೆ, ಅದಕ್ಕೆ ಅವಳು ನನ್ನನ್ನು ಬಿಟ್ಟು ಹೋಗಿದ್ದಾಳೆ. ನಾನು ಅವಳಿಗೆ ಒಳ್ಳೆ ತಾಯಿ ಆಗಲಿಲ್ವೋ ಏನೋ, ನಾನು ಅವಳಿಗೆ ತಾಯಿ ಪ್ರೀತಿ ಕೊಡಲಿಲ್ಲ ಅಂತ ಅವಳು ಮನೆ ಬಿಟ್ಟು ಹೋದ್ಲೋ ಏನೋ. ಸರೋಜ, ಸಮಾಧಾನ ಮಾಡ್ಕೊ. ನೀನು ಯಾಕೆ ಬ್ಲೇಮ್ ಮಾಡ್ಕೋತೀಯ? ಅಮೃತ ನಮ್ಮ ಮಗಳಾಗಿರೋದಕ್ಕೆ ನಾವು ಪುಣ್ಯ ಮಾಡಿಲ್ಲ ಅನ್ಸುತ್ತೆ. ಇಲ್ಲ, ಅವಳಿಗೂ ನಮಗೂ ಇದ್ದಿದ್ದ ಋಣ ಅಷ್ಟೇ ಅನ್ಸುತ್ತೆ. ಅದಕ್ಕೆ ಅವಳು ನಮ್ಮನ್ನು ಬಿಟ್ಟು ಹೋದ್ಲು. ಏನ್ರಿ ಇದು? ಇವರೆಂತ ಗಂಡ ಹೆಣ್ತೀರಿ? ಅಮೃತ ಚಿನ್ನ ಕದ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ತಾ ಇದ್ರು. ತಮ್ಮದೇ ಏನೋ ತಪ್ಪಿದೆ, ತಾವು ಅವಳಿಗೆ ಪ್ರೀತಿ ತೋರಿಸ್ಲಿಲ್ಲ, ಅದಕ್ಕೆ ಹೀಗೆಲ್ಲ ಆಗಿದೆ ಅಂತ ತಾವೇ ಬೈಕೊಳ್ತಾ ಇದ್ದಾರಲ್ಲ. ಇವ್ರಿಗೇನಾದ್ರು ಬುದ್ಧಿ ಗಿದ್ದಿ ಇದೆಯಾ? ಎಂಥ ಗೂಬೆಗಳ್ರಿ ಇವರು. ಅಲ್ಲಪ್ಪ ವಿಕ್ರಮ್, ಅಮೃತಗೆ ಮಗಳು ಅಂತ ಪ್ರೀತಿ ಮಾಡಿ ಈ ಮನೆಯಲ್ಲಿ ಸ್ಥಾನಮಾನ ಕೊಟ್ಟರು ಅವಳು ಕಳ್ತನ ಮಾಡಿ ಹೋಗಿದ್ದಾಳೆ. ಅವಳ ಮೇಲೆ ಬೇಜಾರು ಮಾಡ್ಕೊಳ್ಳೋದು ಬಿಟ್ಟು, ಕೋಪ ಮಾಡ್ಕೊಳ್ಳೋದು ಬಿಟ್ಟು ನಿಮ್ಮದೇ ತಪ್ಪನ್ನು ಹಾಗೆ ಮಾತಾಡ್ತಿದ್ದೀರಲ್ಲ. ಹೌದು ಸರೋಜ, ಆ ಅಮೃತ ಇನ್ನೂ ಎಷ್ಟು ಮನೆಗಳಲ್ಲಿ ಇದೇ ರೀತಿ ಕಳ್ತನ ಮಾಡಿದಾಳೋ ಏನೋ. ಯಾವುದಕ್ಕೂ ಸೇಫ್ಟಿ ಸೈಡು ನೀವು ಅವಳ ಮೇಲೆ ಕಂಪ್ಲೇಂಟ್ ಕೊಡೋದು ಬೆಟ್ರು. ರಾಜೇಶ್ವರಿ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನೀನು ಮೊದಲು ಹೋಗಿ ಅಮೃತ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಬಾ. ಅಮ್ಮ, ಅಮೃತ ಏನು ತಪ್ಪು ಮಾಡಿದ್ದಾಳೆ ಅಂತ ನೀವೆಲ್ಲ ಹೀಗೆ ಮಾತಾಡ್ತಿದ್ದೀರಾ? ಅವಳು ನನ್ನ ಮಗಳು, ಕಳ್ತನ ಮಾಡೋಷ್ಟು ಕೆಟ್ಟವಳಲ್ಲ. ಸುಮ್ಮನೆ ಅವಳ ಮೇಲೆ ಆಪಾದನೆ ಮಾಡಬೇಡಿ ನೀವು. ಅವಳು ಅಪರಂಜಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?